ಆದ್ರೆ ನಿನ್ ಪರಿಸ್ಥಿತಿ ಏನಾಗುತ್ತೋ ಅಂತ ಅರ್ಥನೇ ಆಗ್ತಾ ಇಲ್ಲ. ಅವ್ರಿ ಮಾಕ್ ನೋಡಿದ್ರೆ ಏನು ಅಂತ ಹೇಳಿ ಮುಚ್ಚಾಕ್ಬಹುದು. ಆ ಕಿಶೋರಿಗೆ ಮನೆಗೆ ಹೋದ್ರೆ ಇಬ್ಬರ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚಿಸ್ಬೇಕು. ಹೋದವನು ಸುಮ್ನೆ ಇರ್ತಾನ? ನಡೆದಿರೋ ರೀತಿಲೇ ಹೇಳಿ ವಾಪಸ್ ಬಿಡ್ತಾನೆ. ನಾವು ಕೊಟ್ಟಿರೋ ಒಡವೆಗಳೆಲ್ಲ ಉಮಾಗೋಲ್ಡ್ ಅಂತ ಗೊತ್ತಾದ್ರೆ ನಮ್ಮತ್ತೆ ಮಹಾಕಾಳಿ ರೂಪ ತಗೊಂಡು ನನ್ ಕಥೆನ ಮುಗಿಸ್ಬಿಡ್ತಾಳೆ. ಆದ್ಯವ್ರಪ್ಪನಿಗೆ ಆಕ್ಸಿಡೆಂಟ್ ಮಾಡಿ ನೀನೇ ಅವ್ರನ್ನ ಸಾಯ್ಸಕ್ ನೋಡ್ದೆ ಅಂತ ಗೊತ್ತಾದ್ರೆ ಅಬ್ಬೋ ದೊಡ್ಡಪ್ಪ ನಿನ್ ಪ್ರಾಣನೇ ತೆಗೆದ್ ಬಿಡ್ತಾರೆ. ಈ ಪರಿಸ್ಥಿತಿ ಬರುತ್ತೆ ಅಂತ ಗೊತ್ತಿಲ್ದೇನೆ ಆ ರೌಡಿಗಳಿಗೆ ದುಡ್ಡು ಕೊಟ್ಟು ಬೇರೆ ಊರು ಕಳಿಸಿದೀವಿ. ಅದೇ ಆ 4 ಜನರನ್ನ ನಮ್ ಜೊತೆನೆ ಉಳಿಸ್ಕೊಂಡಿದ್ರೆ ಈ ಏಟು ನಮಗ್ ಬೀಳ್ತಿರ್ಲಿಲ್ಲಮ್ಮ. ಆ ಕಿಶೋರ್ ನಮ್ ಕೈಯಿಂದ ತಪ್ಪಿಸ್ಕೊಂಡು ಮನೆಗೂ ಹೋಗ್ತಾ ಇರ್ಲಿಲ್ಲ. ಅಯ್ಯಮ್ಮ, ಆಗಿರೋದ್ರ ಬಗ್ಗೆ ಬಿಟ್ಟಾಕಪ್ಪ, ಆಗೋದ್ರ ಬಗ್ಗೆ ಯೋಚನೆ ಮಾಡು. ಅಮ್ಮ ನೋಡು, ಇನ್ನು ನೋಡಕ್ಕೆ ಹರಿದ್ಯಮ್ಮ. ಕಣ್ಮುಂದೆ ನಿಮ್ ದೊಡ್ಡಪ್ಪ ಕತ್ತಿ ಹಿಡ್ಕೊಂಡು ನಮ್ಮಿಬ್ರು ಓಡಿಸ್ಕೊಂಡ್ ಬರ್ತಿರೋ ಹಾಗ ಅನಿಸ್ತಾ ಇದೆ. ಅಪ್ಪ, ಅವತ್ತು ಆಕ್ಸಿಡೆಂಟ್ ಮಾಡಿ ಸಾಯಿಸಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ. ಯಾರೋ ಗುದ್ದಾಗ ಸಾಯಿಸ್ಬೇಕು ಅಂತಾನೆ ಗುದ್ದಿದ್ದು. ಇಲ್ಲಿ ನೋಡು, ಇವಾಗ ತಪ್ಪಿಸ್ಕೊಂಡಂಗೆ ಅವತ್ತು ಕೂಡ ತಪ್ಪಿಸ್ಕೊಂಡ. ಇವಾಗ ಏನ್ ಮಾಡ್ಬೇಕು ಅಂತ ಹೇಳಪ್ಪ. ಇನ್ ಹೇಳೋದೇನಿದ್ಯಮ್ಮ, ನಾವೆಲ್ಲ ನಿಜ ಹೇಳ್ಬೇಕಷ್ಟೇ. ಹೋಗಿ ಒಪ್ಕೊಳ್ಳೋದಕ್ಕೆ ನಾವ್ ಮಾಡಿರೋ ತಪ್ಪು 1-2 ಅಲ್ಲ. ಎಲ್ಲಾ ತಪ್ಪುಗಳಿಗಿಂತ ಅಯ್ಯೋ ನಾವು ನಮ್ಮ ಅತ್ತೆಗೆ ಉಮಾಗೋಲ್ಡ್ ಒಡವೆಗಳು ಕೊಟ್ಟಿದೀವಲ್ಲ, ಅದೇ ದೊಡ್ಡ ತಪ್ಪು. ಆ ವಿಷಯ ಗೊತ್ತಾಗ್ತಿದ್ದ ಹಾಗೆ ಅಮ್ಮ ನಮ್ಮ ಅತ್ತೆ ಇದ್ದಾಳಲ್ಲ, ನನ್ ಕತ್ತನ್ನೇ ಹಿಸ್ಕಿ ಅಮ್ಮ ನನ್ ರಕ್ತನೇ ಕುಡಿದು ಬಿಡ್ತಾಳೆ ಅಷ್ಟೇನೆ. ಒಂದ್ ವೇಳೆ ಅತ್ತೆ ಕೈಯಿಂದ ತಪ್ಪಿಸ್ಕೊಂಡ್ವಿ ಅಂತ ಅನ್ಕೊಂಡ್ರು ದೊಡ್ಡಪ್ಪನ್ ಬಂದೂಕಿಂದ ನಾವು ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ನೋಡ್ತಾ ಇದೆ. ದೊಡ್ಡ ಪಾಪಿ ಆದ್ಯ ನೋಡಕ್ ಮಾತ್ರ ಸಾಫ್ಟ್ ಆಗಿದ್ದಾಳೆ. ಹೊಟ್ಟೆನ ಕಲ್ ಮೇಲೆ ಒಗ್ದು ಹಾಕೋತಾರ ಸರಿಯಾಗಿ ಒಗ್ದು ಹಾಕ್ಬಿಟ್ಲು. ಅಮ್ಮ, ನಾನ್ ಕೊಟ್ಟಿರೋ ಟಾರ್ಚರ್ ಯಾವ್ದನ್ನು ಮರೀತೇನೆ ಎಲ್ಲಾನು ಸೇರಿಸಿ ನನ್ ಮುಖನ ಪಂಕ್ಚರ್ ಮಾಡ್ಬಿಟ್ಲು. ಅಮ್ಮ, ಅವಳ ಮನ್ಸಲ್ಲಿ ನನ್ ಮೇಲೆ ಇಷ್ಟು ದ್ವೇಷ ಇದೆ ಅಂತ ಇವತ್ತೇ ನನಗೆ ಗೊತ್ತಾಗಿದ್ದು. ಅಯ್ಯೋ ಅಪ್ಪ, ಎಷ್ಟು ಹೊಡೆದಾಕ್ಬಿಟ್ಲು. ಏನ್ ತಿಂದಿದ್ಲು ಏನೋ, ಎಷ್ಟು ಶಕ್ತಿ ಇದೆ ಅವಳಿಗೆ. ಅಮ್ಮ, ಈ ಮಾರ್ಕ್ಸ್ ಏನಾದ್ರು ಮನೆಯವ್ರು ನೋಡ್ಬಿಟ್ರೆ ನಾನ್ ಮಾಡಿರೋ ಎಲ್ಲಾ ಕೆಲ್ಸನೂ ಗೊತ್ತಾಗಿ ಎಲ್ರೂ ಸೇರ್ಕೊಂಡು ನನ್ನನ್ನ ಕುಂಬಳಕಾಯಿ ತರ ಹೊಡೆದು ಹಾಕ್ಬಿಡ್ತಾರೆ ಅಷ್ಟೇ. ಇಲ್ಲ ಇಲ್ಲ, ಇದು ಕಾಣಿಸ್ತಾ ಇರೋ ತರ ಏನಾದ್ರು ಮಾಡ್ಲೇಬೇಕು. ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ?
ಏನ್ ಮಾವ ನನ್ನ ನೋಡಿ ಈ ತರ ಹೆದರ್ಕೊಳ್ತಾ ಇದ್ಯಾ? ನಾನೇನ್ ನಿನ್ ಕಣ್ಣಿಗೆ ದೆವ್ವ ತರ ಕಾಣಿಸ್ತಾ ಇದ್ದೀನಾ? ನೀನ್ ಮಾಡೋ ಅಂತ ಎಡ್ಬಿಡಂಗಿ ಕೆಲ್ಸಕ್ಕೆ ಇವಾಗ ಬ್ರೇಕ್ ಹಾಕಿದ್ಯಾ ಅನ್ಕೊಂಡೆ. ಇದೇನಿದು? ಅದೃಷ್ಟ ಹುಡ್ಕೊಂಡ್ ಬಂದು ನನ್ ಸರ್ಗಲ್ಲೇ ಬಿದ್ದಿದೆ. ಆಕ್ಸಿಡೆಂಟ್ ಮಾಡಿ ಜೀವ ತೆಗಿಬೇಕು ಅಂತ ನೋಡಿದ್ರೂನು ನಮ್ಮ ಅಪ್ಪನ ಹೆಸರನ್ನ ಹೇಳಲೇ ಇಲ್ಲ. ಅದು ಅಲ್ದೆ ನನಗೆ ಅಡ್ಡ ಬರ್ತೇನೆ ಆಕೆ ಈಗ ಹೊರಟು ಹೋಗ್ತಾ ಇದ್ದಾಳಂತೆ. ಈಗ ಮಾವ ನನಗೆ ಸ್ವಂತ ಆಗ್ತಾನೆ. ಹಲೋ ಅಮ್ಮ ಚಾರು, ಏನಾಯ್ತಪ್ಪ? ಏನಾಯ್ತು ಅಂತ ನಿನಗೆ ಗೊತ್ತಿಲ್ವೇನಮ್ಮ? ತಿಂದಿರೋ ಏಟ್ಗೆ ಅಮ್ಮ ಮೈಯೆಲ್ಲ ನೋವ್ತಾ ಇದೆಯಮ್ಮ. ನಿನ್ ಮುಖದ ಮೇಲೂ ಗಾಯ ಆಗಿದೆ ಅಲ್ವಾ? ಅಲ್ಲಿ ನೀನು ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀಯಾ? ಪೌಡರ್ ಹಚ್ಕೊಂಡು ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಮ್ಯಾನೇಜ್ ಮಾಡ್ತಾ ಇದ್ದೀನಿಪ್ಪ. ಮಾತಾಡಕ್ಕಾಗ್ಲಿಲ್ಲ ಅಂದ್ರೂ ಫೋನ್ ಮಾಡಿದ್ಯಾ ಅಂದ್ರೆ ಅದ್ಯಾವುದೋ ಶಾಕಿಂಗ್ ಮ್ಯಾಟ್ರೇ ಆಗಿರುತ್ತೆ. ಟೆನ್ಷನ್ ಕೊಡ್ದೇನೆ ಬೇಗ ಹೇಳಮ್ಮ. ಹೌದು ಅಪ್ಪ, ಶಾಕಿಂಗ್ ಮ್ಯಾಟ್ರೆ. ಆ ಕಿಶೋರು ಮನೆಗೆ ಬಂದಾಯ್ತು.